ವಿಡಿಯೋ ಮಾಡೋದಿಲ್ಲ. ಹೀಗೆ ಕ್ಯಾಮರಾ ಕಂಡಿದ್ದೆ ತಡ, ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ನನ್ನ ಅಕೌಂಟ್ಗೆ ಬಂದಿದ್ದ ಹಣವನ್ನ ಅವನೇ ATM ನಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದ ಅಂತ ಅಲವತ್ತುಕೊಂಡಿರೋ ಈಕೆ ಹೆಸರು ಅನುಷಾ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗೊಂದಿ ಗ್ರಾಮದ ನಿವಾಸಿ. ಈಕೆ ತನ್ನ ಬಾಯ್ ಫ್ರೆಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅರುಣ್ ಎನ್ನುವವನ ಜೊತೆ ಸೇರಿ ಸ್ವತಃ ತನಗೆ ಪರಿಚಯಸ್ಥರಾಗಿದ್ದ ಎಲ್ಲ ಸ್ನೇಹಿತೆಯರಿಗೆ ಪಂಗನಾಮ ಹಾಕಿರೋ ಆರೋಪ ಕೇಳಿಬಂದಿದೆ. ತನ್ನ ಫಿಯಾನ್ಸಿ ಪ್ರಿಯಕರ ಅರುಣ್ ಅನ್ನೋನು ಬೆಂಗಳೂರಿನ ಸಾಯಿ ಸೇಲ್ಸ್ ಡ್ರೈವ್ ಖಾಸಗಿ ಸಂಸ್ಥೆಯಲ್ಲಿ CEO ಆಗಿದ್ದು, ಕೈ ತುಂಬ ಹಣ ಸಂಪಾದಿಸುವ ಉದ್ಯೋಗ ಕೊಡಿಸ್ತಾರೆ ಅಂತ ಹಣ ಕಟ್ಟಬೇಕು ಅಂತ ನಂಬಿಸಿ ಉದ್ಯೋಗದ ಆಸೆ ಹುಟ್ಟಿಸಿ ಪರಿಚಯಸ್ಥರಿಂದಲೇ ಹಣ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ವಿಡಿಯೋ ಮಾಡೋದಿಲ್ಲ. ಯಾಕೆ ಹೇಳ್ತಾ ಇದ್ದೀರಾ, ಏನಾಯ್ತು? ನಿಮ್ಮ ಫ್ರೆಂಡ್ ಹೇಳ್ತಿದಾರಲ್ಲ, ಆ ದುಡ್ಡಲ್ಲಿ ನೀವು ಕಾರ್ ತಗೊಂಡಿದ್ದೀರಿ, ಮನೆ ಕಟ್ಟಿದ್ದೀರಿ ಅಂತ ಹೇಳಿದಾರೆ. ಓಡ್ಬೇಡ ಇಟ್ಬಿಡ್ತಾವ ಸರ್, ತಗೊಂಡಿರೋದು ಏನು ಕಾರು. ಮತ್ತೆ ಈಗ ನಿಮ್ಮ ಫ್ರೆಂಡ್ ದುಡ್ಡು ಕೊಟ್ಟಿದ್ದೆಲ್ಲ ಏನು ಮಾಡಿದ್ರಿ, ನೀವು ಯಾರು ಕೊಟ್ರಿ? ಅಯ್ಯೋ, ಅವನು ATM ಡ್ರಾಪ್ ಮಾಡ್ಕೊಂಡಿದ್ದಾರೆ. ಯಾರು? ನಂಗೆ ಗೊತ್ತಿಲ್ಲ ಸರ್. ಏನು ಅಕೌಂಟ್ ಯಾರ್ದದು? ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಸರ್ ನಿಮಗೂ ಗೊತ್ತಿಲ್ಲ ಸರ್, ನಾನು ಅವತ್ತು ಕೊಟ್ಟಿರೋದು. ಅಲ್ಲ, ಈಗ ಯಾರ ಅಕೌಂಟ್ಗೆ ಅವ್ರು ನಿಮ್ಮ ಫ್ರೆಂಡ್ ಹಾಕಿರೋದು? ನಿಮ್ಮ ಅಕೌಂಟ್ಗೆ ತಾನೇ ಅವ್ರು ಹಾಕಿರೋ ದುಡ್ಡು? ಮಾಡಿ ಸರ್ ಕರ್ಕೊಂಡ್ಬಂದು ಸಾಲ ಮಾಡ್ತೀಯಾ, ಟೈಮ್ ಕೊಡ್ತೀವಿ. ನಾನು ಎಲ್ಲಿಂದ ತಗೊಂಡ್ಬಂದ್ಕೊಳ್ಳಿ ಸರ್? ನಮ್ಮ ಅಪ್ಪ ಕೂಲಿ ಮಾಡೋದು, ನಾನು ಎಲ್ಲಿಂದ ತಗೊಂಡ್ಬಂದ್ಕೊಳ್ಳಿ? ನಿನ್ನ ಅಕೌಂಟ್ ಖರ್ಚು ಮಾಡ್ಕೊಂಡಾಗ ನಾನು ಖರ್ಚು ಮಾಡಿಲ್ಲ. ನಾನು ₹1 ಅವ್ರ ಅಮೌಂಟ್ ಖರ್ಚು ಮಾಡಿಲ್ಲ. ಯಾರು ಕಳ್ಸಿದ್ಯಾ? ನಾವು ಸಾಲ ಮಾಡಿದ್ದೆ ಸರ್. ನಾನು ಕೊಡಲ್ಲ, ಬೇಕಾದ್ರೆ ಕೇಸ್ ಆಗ್ಲಿ ಬಿಡಿ. ನಾನು ಇವತ್ತು ಸೆಟಲ್ಮೆಂಟ್ ಮಾಡಿ ಇಲ್ಲ ಕಾರ್ ತಗೊಂಡು ನಿಮ್ಮ ಪೊಲೀಸ್ ಸ್ಟೇಷನ್ ನಾವು ಬೇರೆ ಕೊಡಲ್ಲ. ಕೊಡ್ಬೇಕಂದ್ರೆ ನಾನು ದುಡ್ಡಲ್ಲಿ ತಗೊಂಡು ಹೋಗಿರ್ಲಿಲ್ವಾ ನಿನಗೆ? ಮತ್ತೆ ನನಗೆ ಕ್ಯಾಶ್ ಅನ್ನು ಕೊಟ್ಟಿಲ್ಲ. ನೀನು ಯಾರು ಕೊಟ್ಟಿದ್ದ ಅವ್ರು ಕೇಳ್ಕೊ ಹೋಗುವ. ನನಗೆ ಕೇಳೋದಿಲ್ಲ. ನೀನು ಮಾತಾಡ್ಬೇಡ, ಸುಮ್ಮನೆ ಇರು. ಅವ್ರು ಯಾಕೋ ಕೊಟ್ಟಿರೋ ಕ್ಯಾಶ್ ಕೊಟ್ಟಿರೋದು ಅವ್ರಿಗೆ 7,000 ಬೇಕು. 7,000 ನೀವಾಗ 7,000 ಅಲ್ಲ ಸರ್, 25ರಿಂದ 30,000 ಈ ಹುಡುಗಿಗೆ ಹಾಕಿದ್ದೀನಿ. ಈ ಹುಡುಗಿನೇ ನನ್ನ ಜೊತೆ ಬರೋಳು ಒಡವೆ ಇಕ್ಕಕ್ಕೆ. 2 ವರ್ಷ ಕಾರ್ ತಗೊಂಡು ಇಟ್ಕೊಳ್ಳಿ ಸರ್, ಸೆಟಲ್ಮೆಂಟ್ ಮಾಡ್ತಾ ಕಾರ್ ಕೊಡ್ತೀವಿ ಅಷ್ಟೇ ಸರ್. ಯಾವ ಸಂಬಂಧ ಕೆಲಸ ಮಾಡೋ ಜನಗಳು ಹತ್ರ ಇಟ್ಕೊಂಬಾರ್ದು. ನನ್ನ ಗಂಡ ಅವನು ಮದುವೆ ಆಗ್ತಾನೆ, ಕೊಡು ಕೆಲಸ ಮಾಡಿಸ್ಕೊಡ್ತಾನೆ, ಜೊತೆ ನಾನು ದುಡ್ಡು ಕೊಡೋವಾಗಿಲ್ವಾ? ಅಷ್ಟೇ ಮಾತಾಡ್ತೀನಿ. ಇನ್ನು ಚಿಕ್ಕಬಳ್ಳಾಪುರ ಮೂಲದ LLB ವಿದ್ಯಾರ್ಥಿನಿ ಪ್ರತಿಭಾ ಅನ್ನೋರು ಸಾಲ ಸೋಲ ಮಾಡಿ 1,85,000 ರೂಪಾಯಿಗಳನ್ನ ಈಕೆಗೆ ಕೊಟ್ಟಿದ್ದಾರೆ. ಇನ್ನೊಬ್ಬ ಯುವತಿ ಪದವೀಧರೆ ಹರ್ಷಿತಾ ತನ್ನ ಬಳಿ ಇದ್ದ ಚಿನ್ನಾಭರಣಗಳನ್ನ ಅಡ ಇಟ್ಟು 2 ಲಕ್ಷ ರೂಪಾಯಿಗಳನ್ನ ಹಣ ಹೊಂದಿಸಿ ಕೊಟ್ಟಿದ್ದಾರೆ. ಇನ್ನು ಇವರೆಲ್ಲರ ಹಣವನ್ನ ಪಡೆದಂತ ಈ ಲವ್ ಬರ್ಡ್ಸ್ ಸ್ನೇಹಿತರಿಗೆ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಸ್ವತಃ ಅನುಷಾ ಹಣವನ್ನ ತನ್ನ ಅಕೌಂಟ್ಗಳಿಗೆ ಹಾಕ್ಸ್ಕೊಂಡು ನಂತರ ಅರುಣ್ಗೆ ಕೊಟ್ಟಿರೋದು ತಿಳಿದು ಬಂದಿದೆ. ಸದ್ಯಕ್ಕೆ ಪ್ರತಿಭಾ ಹಾಗೂ ಹರ್ಷಿತಾ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಪ್ರತಿಭಾ ಅಂತ, ನಾನು ಚಿಕ್ಕಬಳ್ಳಾಪುರದಲ್ಲೇ ಇರೋದು. ನನ್ನ ಫ್ರೆಂಡ್ ಅನುಷಾ ಹಿಂಗೆ ಕೆಲಸ ಹುಡುಕ್ತಾ ಇರಬೇಕಾದ್ರೆ ಅವಳು ಕೇಳಿ ಈ ಥರ ಅವ್ರ ಹುಡುಗನಿಗೆ ಅವ್ರ ಫಿಯಾನ್ಸಿಗೆ ಹೇಳ್ಬಿಟ್ಟು ಕೆಲಸ ಹುಡ್ಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನನ್ನೇ ನಂಬಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿ ನಮಗೆ ಇಷ್ಟು ದುಡ್ಡು ಫ್ರಾಡ್ ಮಾಡಿದ್ದಾಳೆ ಸರ್. ತುಂಬ ಜನಕ್ಕೆ ಹಿಂಗೆ ಮಾಡಿದ್ದಾಳೆ. ನನ್ನ ಫ್ರೆಂಡ್ ಇನ್ನೊಬ್ಳು ಹರ್ಷಿತಾ ಅಂತ ಇದ್ದಾಳೆ, ಅವಳಿಗೂ ಇದೇ ಥರನೇ ಮಾಡಿದ್ದಾಳೆ. ಅವಳಿಗೆ 2 lakhs, ನನಗೊಂದು 84,500 ಮಾಡಿದ್ದಾಳೆ ಸರ್. 1,84,000 ಮಾಡಿದ್ದಾಳೆ. ಇದೇ ಅಂದರೆ ನಾನೆಲ್ಲ ಫೋನ್ಪೇ ಮಾಡಿದ್ದೀನಿ ಸರ್. ಏನು ಕೆಲಸ ಕೊಡ್ತೀನಿ? ಹಿಂಗೆ ಇದರಲ್ಲಿ ಅವನ ಹೆಸರು ಅರುಣ್ ಅಂತ, ಇವಳ ಹೆಸರು ಅನುಷಾ ಅಂತ, ಇಬ್ರು ಸೇರಿ ಫ್ರಾಡ್ ಮಾಡಿದ್ದಾರೆ. ಅರುಣ್ ಬಂದು ಶಿಡ್ಲಘಟ್ಟ ಅಂತೆ ಸರ್. ಗೊತ್ತಿಲ್ಲ ಸರ್ ನಂಗೆ ಅಷ್ಟೊಂದು. ಇವಳು ಹೇಳಿದ್ದು ಕಂಪ್ನಿಯಲ್ಲಿ CEO ಅಂತ ಹೇಳಿದ್ಲು. ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದ್ರೆ ನಾನು ಎಲ್ಲೂ ಹೋಗಿಲ್ಲ ಅವ್ರ ಜೊತೆ. ಅವಳು ಹೇಳಿದ್ದು ನಮಗೆ ಕಂಪ್ನಿಯಲ್ಲಿ CEO ಅಂತ. ನನಗೆ 7 years ಇಂದ ಪರಿಚಯ ಸರ್, ಫ್ರೆಂಡು. ನಂದೆಲ್ಲ ದುಡ್ಡು ಫೋನ್ ಪೇಲೆ ಹಾಕ್ಸ್ಕೊಂಡಿದ್ದಾರೆ ಸರ್. ಇನ್ನೊಬ್ರದ್ದು ಹ್ಯಾಂಡ್ ಕ್ಯಾಶ್ ಇಸ್ಕೊಂಡಿದ್ದಾರೆ. ನಾವೆಲ್ಲ ಸಾಲ ಮಾಡಿ ಒಡವೆ ಎಲ್ಲ ಅಡ ಇಟ್ಟು ಕೊಟ್ಟಿದ್ದೀವಿ ಸರ್. ಈಗ ಕೇಳಿದ್ರೆ ನೀನು ಯಾರು ಅಂತಾನೆ ಗೊತ್ತಿಲ್ಲ,
ನನಗೆ ನಾನು ಅವನಿಂದ ಪರಿಚಯ ಆಗಿರೋದು ನೀವು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾಳೆ. ನಮಗೆ ಅವನ ಪರಿಚಯನೇ ಇಲ್ಲ, ಇವಳಿಂದನೇ ನಮ್ಗೆ ದುಡ್ಡು ಕೊಟ್ಟಿರೋದು ಸರ್. ಇವಳನ್ನ ಕೇಳ್ಬಿಟ್ಟೆ ದುಡ್ಡು ಕೊಟ್ಟಿದ್ದು. ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕಾರ್ ತಗೊಂಡು ಮನೆ ಕಟ್ಕೊಂಡಿದ್ದಾರೆ ಸರ್. ಇಬ್ರು ಜೊತೆಯಲ್ಲಿ ಇಬ್ರ ಹತ್ರ ಇಸ್ಕೊಂಡು ಈ ತರ ಮಾಡಿದ್ದಾರೆ. ತುಂಬಾ ಜನಕ್ಕೆ ಇದೇ ತರ ಫ್ರಾಡ್ ಮಾಡಿದ್ದಾರೆ. ಹಾ ಸರ್, ಲವರ್. ನನ್ನ ಫಿಯಾನ್ಸೆ ನಮ್ಮ ಮನೇಲಿ ಬಂದು ಅಪ್ರೋಚ್ ಆಗಿರೋದು ಅಂತ ಹೇಳಿದಾಳೆ. ಬಟ್ ನಮಗ್ ಗೊತ್ತಿಲ್ಲ ಸರ್ ಅಷ್ಟೊಂದು ಕ್ಲಿಯರಿಟಿಯಾಗಿ. ಅವಳು ಹೇಳಿರೋದನ್ನ ನಾವು ನಂಬಿದ್ದೀವಿ. ಅನುಷದು ಅನ್ಕೊಂಡ್ಬಂದಿ ಸರ್. ದುಡ್ಡು ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದಾಳೆ ಸರ್. ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿಲ್ಲ. ನಮ್ಮಪ್ಪ ಕೂಲಿ ಮಾಡೋರು ಅಂತ ಹೇಳ್ತಾಳೆ ಸರ್. ನಮ್ಮ ಮನೇಲೂ ಕಷ್ಟ ಬಿದ್ದು ದುಡ್ದು ಹಗ್ಲು ರಾತ್ರಿ ಅಂದಿರ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಿ ನಮ್ಮ ಮನೇಲೂ ದುಡ್ಕೊಂಬಂದು ತಂದ್ಕೊಡೋದು ಸರ್. ನಮ್ಮ ಮನೇಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ? ಹೌದು ಸರ್. ಸರ್ ಅದೇ ಅನುಷ ಮೇಲೇನೆ ಕೊಟ್ಟಿದ್ದೀವಿ ಸರ್. ನಾನು ಅನುಷಾಗೆ ದುಡ್ಡು ಹಾಕಿರೋದು ಸರ್. ಅದರಿಂದ ರೂರಲ್ ಪೊಲೀಸ್ ಸ್ಟೇಷನ್ ಸರ್. ಇನ್ನು ಸಿಕ್ಕಾಕೊಳ್ತಾ ಇದ್ದಂತೆ ಇಂಗು ತಿಂದ ಮಂಗನಂತಾಗಿರುವ ಅನುಷಾ ವಾಪಸ್ ಹಣ ಕೇಳಿದ್ದಕ್ಕೆ ತನ್ನ ಭಾವಿ ಪತಿ ಅರುಣ್ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾನೆ. 1 ವಾರ ಟೈಮ್ ಕೊಡಿ, ಅವನನ್ನ ಪೊಲೀಸ್ ಠಾಣೆಗೆ ಕರೆಸಿ ಹಣ ವಾಪಸ್ ಕೊಡಿಸ್ತೀನಿ ಅಂತ ಪೊಲೀಸರಿಗೆ ಮುಚ್ಚಳಿಕೆ ಬರ್ಕೊಟ್ಟಿದ್ದಾಳೆ. ಅಕ್ಕಪಕ್ಕದವರು, ಸ್ನೇಹಿತರು ನಿಮಗೆ ಉದ್ಯೋಗ ಕೊಡಿಸ್ತೀವಿ, ಕೆಲಸ ಕೊಡಿಸ್ತೀವಿ ಅಂತ ಹೇಳಿದಾಗ ನಂಬಿ ಹಣ ಕೊಡೋ ಮುನ್ನ ಹುಷಾರು. ಇದೊಂದು ಎಚ್ಚರಿಕೆಯ ಪಾಠವಾಗಲಿ ಅನ್ನೋದೇ MMTVಯ ಕಳಕಳಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.